बरं यायचं ना बा थोडा बा सगळी चापी कई ಬಂದದೇವ ಇವಾಗ ಒಂದಿಷ್ಟು ಸೋಡಾ ಮಾಡ್ಬೇಕಂತೇಳಿ ಶೇಂಗಾ ಹೊಡೆಯತ್ತೀರಿ ಮೊದಲಿಗೆ ಹೊಡೆದಿಟ್ಟಿದಿಲ್ಲ ಪುಟಾಣಿ ಕಾಳ ತರಿಸಿಟ್ಟಿವಿ ಹಂಗೆ ಹೊಡ್ಲಿಕ್ಕೆ ಫಳಕ ಮಾಡ್ಬಾರ ಆಗ ಮಾಡಿದ್ರೆ ಚಂದ ಸೋಡಾ ಮಾಡ್ಲಿಕ್ಕೆ ಎಲ್ಲ ಒಂದು ಸ್ವಲ್ಪ ಮಸಾಲೆ ಖಾರ ಮತ್ತು ಬೆಳ್ಳುಳ್ಳಿ ಸಾಸ್ವೆ ಜೀರಿಗೆ ಅರಿಶಿಣ ಕೊತ್ತಂಬರಿ ಕರಿಬೇವು ತೊಗೊಂಡಿದ್ರಿ ಒಂದಿಷ್ಟು ಒಂದು ಪ್ಲೇಟ್ದಷ್ಟು ಶೇಂಗದ ಕಾಳ ಮನೇಲಿ ಕಡಾಯ್ದಾಗ ಮಾಡುತ್ತೇವೆ ಇಷ್ಟ ಸುರುಮಗೆ ಹಸರು ಮಾಡಿಟ್ರು ಶೇಂಗದ ಕಾಳ ಒಂದು ಸಣ್ಣ ಹೊಡೆದಲ್ಲ ಫಸ್ಟ್ ಮಾಡ್ತಾಯಿರತ್ತ ಪುಟಾಣಿ ಏನು ಹಾಕಿರ್ತಿಲ್ರ ಇದಕ್ಕೆ ಇನ್ನು ಶೇಂಗಾನೆ ಉಡ್ಲಿಕ್ಕೆ ಅವಿ ನಿಂಗೆ ತಿನ್ನಂಗೆ ಅನ್ಸುತ್ತದ ತಿನ್ನಕತ್ತೈತ ನೀವು ಇವಾಗ ಬೆಳ್ಳುಳ್ಳಿ ಹಾಕ್ಲಿಕ್ಕೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿದ್ರೆ ಇವಾಗ ಕೊತ್ತಂಬರಿ ಇದಕ್ಕೆ ಪುಟಾಣಿ ಏನು ಹಾಕಿಲ್ಲ ಬರೀ ಈ ಪ್ಲೇಟ್ ಒಂದು ಪ್ಲೇಟ್ ಶೇಂಗದ ಕಾಳು ಹಾಕಿನಿ ಸಣ್ಣ
ಕಮ್ಮಿನೇ ತೊಗೊಂಡ್ರಿ, ಒಂದು ಸ್ವಲ್ಪ ಕಡಕ್ ಭಾಳ ಅದದು. ಇದು ಮಸಾಲೆ ಖಾರ ಹಾಕ್ಲತ್ತೀನಿ, ಅದು ಪುಡಿ ಖಾರ ಏನು ಹಾಕಿಲ್ಲ. ಇದಕ್ಕೆ ಉಳ್ಳಾಗಡ್ಡಿ ಬೇಕಾದ್ರೆ ಭೀ ಪಾಣೆ ಕೊಟ್ಟಿರ್ತಾರೆ. ಅದ್ರ ನಾನು ಜಾಸ್ತಿ ಮಾಡೋದು ಬೆಳ್ಳಕ್ಕಿ ಮಾಡಿರ್ತೀನಿ. ಬಟ್ಲದ್ಲೇ ಒಂದ್ ಬಟ್ಲ ಖಾರ ಹಾಕಿದ್ರೆ, ಯಾಕಂದ್ರೆ ಖಾರ ಒಂದ್ ಸ್ವಲ್ಪ ಕಮ್ಮಿನೇ ಇತ್ತು, ಅಷ್ಟೇನು ಜಾಸ್ತಿ ಖಾರ ಇದ್ದಿದ್ದಿಲ್ಲ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಡ್ತೀನಿ. ಉಪ್ಪೇನ ಅಷ್ಟು ಅಂದಾಜ್ ಮೇಲೆ ಹಿಡಂಗಿಲ್ಲ. ಇವು ನಾನು ಶೇಂಗದ ಕಾಳು, ಹಸಿ ಶೇಂಗದ ಕಾಳು ಹಾಕಿನಲ್ರಿ, ಹುರಿದು ಹಾಕಿದ್ರೆ ಒಂದು ಸ್ವಲ್ಪ ಸರಿ ಆಗಂಗಿಲ್ಲ. ಇವು ಒಂದು ಸ್ವಲ್ಪ ಎಣ್ಣೆಗೆ ಕುದ್ದಿರ್ಬೇಕು, ಗರಿ ಗರಿಯಾಗಿ ಬರ್ತಾರವು. ಅದಕ್ಕೆ ಅಕ್ಕಿಸಿಂದ ನಾನು ಜಾಸ್ತಿ ಒಂದು ಸ್ವಲ್ಪ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಸಣ್ಣ ಉರಿ ಇಟ್ಟು ಕುದಿಸ್ಬೇಕ್ರಿ. ಇಲ್ಲಾಂದ್ರೆಲ್ಲ ಇದು ಒಂದು ಸ್ವಲ್ಪ ಇದು ಕಡ ಇದ್ರದಲ್ರಿ, ತಳ ಎಲ್ಲ ಹಿಡ್ಕೊಂಡ್ಬಿಡ್ತದ. ಇವಾಗ ಇವು ಶೇಂಗಾಕಾಳು ಸ್ವಲ್ಪ ಸಿಹಿ ಇರ್ಬೇಕ್ರಿ, ಅಂದ್ರೆ ಕುದಿರ್ತಾವ. ಇವೆಲ್ಲ ನಮ್ ಸಣ್ಣ ಹಸನ್ ಮಾಡಿಟ್ಟಿಡ್ರಿ, ಶೇಂಗಾನ ಹಾಕಿನೇ ಹೊಡೆದಾಳ. ಆಮೇಲೆ ಇಷ್ಟ ತುರ್ಮುರಿ ಎಲ್ಲ ಹಸನ್ ಮಾಡಿಟ್ಟಿದ್ರು. ಸಿಂಪಲ್ ಆಗಿ ಮಾಡ್ಕೋಬಹುದು. ಇದಕ್ಕೇನೋ ಎಲ್ಲಾ ತರದ ಐಟಮ್ಸ್ ಬೇಕಂತ ಏನಿಲ್ಲ. ನಾವ್ ಮನೆಗೆ ಎಷ್ಟಿದಿರ್ತ ಅಷ್ಟೇ ಮಾಡ್ಕೊಂಡ್ರು ನಡಿಬಹುದು. ನಾನೇನು ಎಲ್ಲಾನು ಹಾಕೇಬೇಕಂತ ಹೇಳಿಲ್ರಿ, ಮನ್ಯಾಗಿದ್ದ ಐಟಮ್ಸ್ ದಾಗೆ ಮಾಡಿರ್ತೀನಿ. ಇವಾಗ ಸುಡಿಸೋದಿರೋದ್ರಾಗ ಇದಕ್ಕ ಹಾಕ್ಬಿಡ್ತೀವಿ. ಇವಾಗ ನೋಡ್ರಿ ಎಲ್ಲ ಹೆಚ್ಚೆಲ್ಲ ಮೇಲೆ ಹಾಕ್ಬಿಟ್ಟಿನಿ. ಇದು ಒಂದು ಸ್ವಲ್ಪ ಚೆಂದಾಗಿ ಮಿಕ್ಸ್ ಮಾಡಬೇಕು, ಯಾಕಂದ್ರೆ ಜಾಸ್ತಿ ಸುಡ್ಲಾಕತ್ತಿರೋದು. ಅದಕ್ಕೆ ಕೆಸಿ ಒಂದು ಸ್ವಲ್ಪ ತಣ್ಣಗಾದಂತ ಹೇಳ್ಕೆಸಿಂದ ತುಂಬ ಹಾಕ್ಬಿಟ್ನಿ.
ಮಾಡ್ಬೇಕ್ರಿ. ಅಡಿಗೆ ಏನೂ ಮಾಡಿಲ್ಲ. ಟೈಮ್ 6:30 ಆಗ್ಯದ ಇವಾಗ. ಕೆಲವೊಬ್ಬರು ಉಳಿಗಡ್ಡಿ ಮತ್ತ ಕೊಬ್ಬರಿ ಇರ್ತಲ್ರಿ, ಕೊಬ್ಬರಿ ಒಳಗೆ ಹಾಕಿರ್ತಾರ. ನಾನಂತೂ ಯಾವಾಗ ಬಿ ಕೊಬ್ಬರಿ ಹಾಕಂಗಿಲ್ರಿ. ಪ್ರತಿಯೊಬ್ರು ಕೊಬ್ಬರಿ ಹಾಕಿ ಮಾಡಿರ್ತಾರ. ಈರುಳ್ಳಿ ಹಾಕಿ ನಾ ಮಾಡಿರ್ತೀನಿ. ಆದ್ರೆ ಉಳ್ಳಾಗಡ್ಡಿ ಒಂದ್ ಸ್ವಲ್ಪ ಹೋಳಿ ಹಾಕಿ ಮಾಡ್ಬೇಕಾದ್ರ ಜಾಸ್ತಿ ಒಂದ್ ಸ್ವಲ್ಪ ಅಡ್ವಾನ್ಸ್ ಉಳ್ಳಾಗಡ್ಡಿ ಹೋಳಿ ಬಿಸಿಲಿಗೆ ಹಾಕಿರ್ಬೇಕು. ಅದನ್ನು ಉಳ್ಳಾಗಡ್ಡಿಕ್ಕಿಂತ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಜಾಸ್ತಿನೇ ಎದ್ದಿರ್ತದ್ರಿ. ಇದು ಈರುಳ್ಳಿಗೆ ಒಂದ್ ಸ್ವಲ್ಪ ರುಚಿ ರುಚಿ ಹೊಡಿತಾರೆ ಇವು, ಬೆಳ್ಳುಳ್ಳಿಗೆ ಹಾಕಿರಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬೇಕಾದ್ರೆ ಜಾಸ್ತಿ ಹಾಕ್ಬಿಡ್ಬೇಕ್ರಿ. ಇದಕ್ಕೆ ಒಂದ್ 4 ಗಡ್ಡಿದಷ್ಟು ಬೆಳ್ಳುಳ್ಳಿ ಹಾಕ್ಬೇಕು. ಇಷ್ಟ ಇದಿರ್ತಂದ ಅಷ್ಟೇ ಹಾಕಿರ್ತೀನಿ ನಾನು. ಇದಕ್ಕೆ ಒಂದ್ 4 ಗಡ್ಡಿ ಬೆಳ್ಳುಳ್ಳಿ ಹಾಕ್ಬಿಟ್ಟಿದ್ರಿ. ಅಂತ ಹೇಳಿ ಏನಿಲ್ಲ, ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತ ಖಾರ ಉಪ್ಪು ಇಷ್ಟು ಇದ್ರೆ ಸಾಕ್ರಿ. ಇದಕ್ಕೆ 22 ಮುಗಿದು 23 ಚಾಲೋ ಆಗ್ಯಾವ. ಹಾ ರೀ, ಇವಾಗ ಚೂಡ ಮಾಡಿಟ್ಟಿನ್ರಿ. ಸಣ್ಣವ್ರು ಬಿ ಹೊರಗೆ ಹೋಗಿದ್ರು. ಅವ್ರು ಇನ್ನ ಹೊಲಕ್ಕೆ ಹೋಗ್ಯಾರಿ, ಬಂದಿಲ್ಲ. ಮತ್ತೇನು ಹೊರಗೆ ಹೋಗ್ಯಾರ. ಅಡುಗೆ ಏನು ಮಾಡ್ಬೇಕು ಇನ್ನೇ ಮಾಡ್ಬೇಕ್ರಿ. ಒಂದು ಸ್ವಲ್ಪ ಕಡಕ್ ರೊಟ್ಟಿ ಜಾಸ್ತಿನೇ ಇದ್ದಿದ್ವು. ಅದಕ್ಕಾಗಿ ಎದ್ದರೆ ಒಂದು ಸ್ವಲ್ಪ ಸಾಂಬಾರು ಮಾಡಿಕಿಸಿಂದ ಐತೆಗಿ ಒಂದಿಷ್ಟು ಅನ್ನ ಮಾಡಿಬಿಡ್ಬೇಕು ಅಂದ್ಕೊಂಡ್ರೆ ಒಂದು ಸ್ವಲ್ಪ ರೊಟ್ಟಿ ಮಾಡಬೇಕು. ಒಂದು 2-3 ರೊಟ್ಟಿ ಮಾಡಬೇಕು ನಮ್ಮ ಮುತ್ತೇನು ಬರ್ತಕ್ಕ. ಆಮೇಲೆ ಕಡಕ್ ರೊಟ್ಟಿ ಎಲ್ಲ ಉಳ್ಕಿದವ್ರು ಅಂತಾರೆ. ಹುಡುಗರು ಏನು ಉಣಂಗಿಲ್ಲ. ಮುಂಜಾತ ಚಪಾತಿ ಮಾಡಿದ್ನಲ್ರಿ, ಹಂಗಾಗಿ ಚಪಾತಿನೇ ಜಾಸ್ತಿ ಇದ್ವು. ಅದಕ್ಕೆ ಇವಾಗ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡಿಬಿಡ್ತೀನಿ ರೀ.